ಸೇಮ್ ಲೆಗ್ ಡೇಲಿ ಏನು ಎಕ್ಸರ್ಸೈಸ್ ಮಾಡ್ತೀನಿ ಅವನು ಮಾಡ್ತೀನಿ, ಇವತ್ತೇನು ಚೇಂಜಸ್ ಮಾಡಲ್ಲ. ಇದರಲ್ಲಿ ಅಷ್ಟೊಂದು ಎಫೆಕ್ಟ್ ಬೀಳತ್ತಿಲ್ಲ, ಕಾಪ್ಸಿಗೆ ಲೋಡ್ ಬೀಳತೈತಿ ಇಲ್ಲಿ. ಇದರಲ್ಲಿ ಅಷ್ಟೊಂದು ಲೋಡ್ ಹ್ಯಾಮ್ಸ್ಟ್ರಿಂಗ್ ಏನು ಬೀಳತ್ತಿಲ್ಲ, ಎಲ್ಲ ಕಾಪ್ಸಿಗೆ ಲೋಡ್ ಬೀಳತೈತಿ. ಯಾಕನ್ನೋದು ಗೊತ್ತಾಗತ್ತಿಲ್ಲ. ಸಟ್ಟು ಮಾಡಿನಿ ಇದ್ರಲ್ಲಿ ನೋಡಿದೆ ಮಾಡಿ, ಅವಾಗೂ ಅದೇ ತರ ಫೀಲ್ ಆಗತ್ತಿತ್ತು. ಸ್ವಲ್ಪ ಮತ್ತೆ ಬೆಂಚ್ ಮುಂದಕ್ಕೆ ಮಾಡೇನಿ, ಕರೆಕ್ಟ್ ಮಾಡತ್ತೇನೆ, ಆದ್ರೂ ಆಗ್ತಾ ಇಲ್ಲ. ನೋಡೋಣ ಇನ್ನೊಂದು 2 ಸೆಟ್ ಮಾಡಿ ಹೆಂಗ ಅನ್ಸುತ್ತ ಅಂತ ಹೇಳಿ. ಮತ್ತೆ ಇದನ್ನ ಬಿಟ್ರೆ ಬೇರೆ ಮಿಷನ್ ಇಲ್ಲ ಮತ್ತೆ ನನಗೆ ಹ್ಯಾಮ್ಸ್ಟ್ರಿಂಗ್ ಮಾಡಕ. ಈ ಸಲ ಚೆನ್ನಾಗಾಯ್ತಿದೆ, ಚೆನ್ನಾಗಿ ಲೋಡ್ ಬಿದ್ದೈತಿ ಹ್ಯಾಮ್ಸ್ಟ್ರಿಂಗಿಗೆ. ಆಗಲೇ ನಾನು ಸ್ವಲ್ಪ ಹಿಂದ್ಗಡೆ ಹಿಡ್ಕೊಂಡಿದ್ದೆ, ಈ ಸಲ ಸ್ವಲ್ಪ ಮುಂದ್ಗಡೆ ಮಾಡಿದೆ. ಲಾಸ್ಟ್ 1 ಸೆಟ್ ಮಾಡ್ತೇನೆ ಇದ್ದ ವೇಟಲ್ಲಿ. ಬೆಳಗ್ಗೆ ಡ್ಯೂಟಿ ಮುಗಿಸಾದ್ಮೇಲೆ ತುಂಬಾ ಟಯರ್ಡ್ ಅನ್ಸಾತಿತ್ತು, ಮಲ್ಕೋಬೇಕು ಅನ್ಸಾತಿತ್ತು. ಮಕ್ಕೊಂದ್ರ ಮಿನಿಮಮ್ 10 ರಿಂದ 11 ಗಂಟೆವರೆಗೂ ಮಕ್ಕೊಂತೀನಿ. ಆಮೇಲೆ ಮತ್ತೆ ನಾಷ್ಟ ಮಾಡ್ಕೋಬೇಕು, ಮತ್ತೆ ಬಂದು ವರ್ಕೌಟ್ ಮಾಡೋದು ತುಂಬಾ ಲೇಟ್ ಆಗುತ್ತಾ ಅಂತ ಹೇಳಿ ಮಲಗಲಿಲ್ಲ. ತುಂಬಾ ಟ್ರೈ ಮಾಡಿದೆ. ಇನ್ನೇನು ಚಾಪಿ ಹಾಸ್ ಮಕ್ಕೊಂದ್ ಇಷ್ಟ ಇತ್ತು, ಚಾಪಿ ತೊಂಬರಕ್ ಹೋಗಿದ್ದೆ ಮಲಗಲಿಕ್ಕೆ. ಮತ್ತ ಇಲ್ಲ ಮಕ್ಕೊಂದ್ರೆ ಮತ್ತೆ ಆಗಂಗಿಲ್ಲ ತಡಿ ಅಂತ ಹೇಳಿ ಮತ್ತೆ ಮಲಗಲಿಲ್ಲ. ಇವತ್ತು ಮತ್ತೆ ಎಡಿಟ್ ಮಾಡ್ಲಾಕ್ ಕುಂತೆ. ಎಡಿಟ್ ಮಾಡ್ತಾ ಸ್ವಲ್ಪ ನಿದ್ದಿನೂ ಹೋಯ್ತು. ಆಮೇಲೆ ಮತ್ತೆ ನಂದು ಸೆಕೆಂಡ್ ಮೀಲ್ ತಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಜಿಮ್ಮಿಗೆ ಬಂದೆ. ಜಿಮ್ಮಿಗೆ ಬರುವಾಗ ನಂದು ಒಬ್ಬ ಹಳೆ ಫ್ರೆಂಡ್ ಸಿಕ್ಕಿದ್ದ. ಅವನು ನಾನು ಒಂದ ಕಡೆ ಕೆಲಸ ಮಾಡ್ತಿದ್ವಿ ಫಸ್ಟಿಗೆ. ಅವ 10 ದಿನ ಇದ್ದ, 10 ದಿನ ಏನೋ ನಮ್ ಕೂಟ ಇದ್ದ. 10 ದಿನ ಆದ್ಮೇಲೆ ಮತ್ತೆ ಅವ ಹೋದ. ಸೊ ಏನೋ ಪ್ರಾಬ್ಲಮ್ ಆಗಿ ಅವಂಗ ಟೈಮ್ ಅದು ಕರೆಕ್ಟ್ ಆಗ್ಲಿಲ್ಲ ಅಂತ ಹೇಳಿ ಅವ ಇವತ್ತು ಬಂದಿದ್ದ. ಸ್ವಲ್ಪ ಅವನ ಕಡೆ ಸ್ವಲ್ಪ ಮಾತಾಡ್ಕಂತ ನಿಂತಿದ್ದೆ. ಅಲ್ಲೇ ಒಂದು 10 ನಿಮಿಷ 20 ನಿಮಿಷ ಆತ. ಅವ ಹುಡ್ಕೊಂಡ್ ಬಂದಿದ್ದ. ಮತ್ತೆ ನಾನು 1 ತಿಂಗಳ ಹಿಂದೆ ಬಂದೆ ನಾ ಇಲ್ಲಿಗೆ ಮತ್ತೆ ಕೆಲ್ಸಕ್ಕೆ. ಅವಾಗ ನಾ ಬಿಟ್ಟು ಹೋಗಿದ್ದೆ. ಮತ್ತೆ ಅವಂಗ ಗೊತ್ತಾಯ್ತದ ನಾ ಮತ್ತೆ ಬಂದೇನ ಅಂತ ಹೇಳಿ, ಅದಕ್ಕಾಗಿ ಮಾತಾಡ್ಸೋ ಬಂದಿದ್ದ. ತುಂಬಾ ಚೆನ್ನಾಗಿದೆ ಮನುಷ್ಯ. ಇನ್ನೊಂದ್ ಸೆಟ್ ಮಾಡ್ತೇನೆ, ಚೆನ್ನಾಗಿ ಫೀಲ್ ಆಗತೈತಿ. ಬೆಳಗ್ಗೆ ಏನಂದ್ರ ಇವಾಗ ಬೆಳಗ್ಗೆ ಕೆಲಸ ಮುಗಿಸ್ಮೇಲೆ ತುಂಬಾ ಟಯರ್ಡ್ ಆಗಿರುತ್ತೆ. ಯಾಕಂದ್ರೆ ಬೆಳಗ್ಗೆ ಬೇಗ ಹೇಳ್ತೀವಿ, ಬೇಗ ಎದ್ದಾದ್ಮೇಲೆ ಕೆಲಸ ಮಾಡೋ ಮುಂಚೆ ತುಂಬಾ ನಿದ್ದೆ ಬರುತ್ತೆ. ತುಂಬಾ ನಿದ್ದೆ ಬರುತ್ತೆ. ತುಂಬಾ ಕಂಟ್ರೋಲ್ ಮಾಡ್ತೇನೆ ನಾನಂತ. ಕಣ್ಣು ಹಿಂಗ್ ಮುಚ್ತಾನ ಇರ್ತೇನೆ. ಆದ್ರೆ ತುಂಬಾ ಟಯರ್ಡ್ ಆಗಿರ್ತೇನೆ ನಾನು ಆ ಟೈಮಲ್ಲಿ. ಇನ್ನೇನ್ ಕೆಲಸ ಮುಗಿದ್ ಅನ್ನೋದ್ರಲ್ಲಿ ಇನ್ನೇನ್ ಮಲ್ಕೊಳೋಣ ಅಂತ ಹೇಳಿ ಹೋಗ್ತೇನೆ. ಅವಾಗ ಮುಕ್ಕೊನಕ್ ಹೋದ್ರ ಟೈಮ್ ಪೂರ್ತಿ ಅಲ್ಲೇ ಹೋಗ್ಬಿಡುತ್ತೆ. ಮುಕ್ಕೊಂಡ್ರ ಏನು ಮಾಡಕ್ಕಾಗಲ್ಲ. ನಾಷ್ಟ, ಎಡಿಟಿಂಗ್ ಎಲ್ಲ ದಿನ ಪೂರ ಹಾಳಾಗೋಗುತ್ತೆ. ಮತ್ತು ಎಲ್ಲ ಬೇಗ ಮಾಡ್ಬೋದು, ಬಿಸಿ ಆಗ್ಬಿಡ್ತೇನೆ. ಮತ್ತೆ ಅದು ಸ್ವಲ್ಪ ತುಂಬಾ ಟ್ರೈ ಮಾಡ್ತೇನೆ ಕೆಲಸ ಆದ್ಮೇಲೆ ಮಲಗಬಾರ್ದ ಅಂತ ಹೇಳಿ. ಒಂದೊಂದ್ ಟೈಮ್ ಅನಿಸ್ತೈತಿ ಯಾಕ ಸುಮ್ನೆ ಹೋಗ್ಬಿಡೋಣ ಮನೆಗೆ ಅಂತ ಹೇಳಿ. ತುಂಬಾ ಮತ್ ಅನಿಸ್ತೈತಿ ಮನೆಗೆ ಹೋದ್ರೆ ಏನ್ ಮಾಡಕ್ ಆಗಲ್ಲ, ಮನೇಲಿ ಇರ್ಬೇಕಾಗುತ್ತ ಅಂತ ಹೇಳಿ. ಸ್ವಲ್ಪ ನಂಗೆ ಬ್ಯಾಕ್ ಪೇನ್ ಐತಿಲ್ಲ, ಸ್ವಲ್ಪ ಪೇನ್ ಆಗತೈತಿ. ಇದನ್ನ ಪುಲ್ ಮಾಡೋ ಮುಂಚೆ ಸ್ವಲ್ಪ ಬ್ಯಾಕ್ ಈ ತರ ಆಗುತ್ತೆ.
ಸ್ವಲ್ಪ ಆರ್ಸದಾಗ ಸ್ವಲ್ಪ ನೋವಾತೈತಿ, ಸ್ವಲ್ಪ ಅಂತಲ್ಲ ಇರಿಟೇಟ್ ಮಾಡತೈತಿ. ಒಂದೊಂದು ರೆಪಿಟೇಷನ್ ಮಾಡೋ ಮುಂಚೆ ಚೆನ್ನಾಗಿ ವಾರ್ಮ್ ಅಪ್ ಮಾಡಿ ಬ್ಯಾಕಿಗೆ ಸ್ಟ್ರೆಂಥಿಂಗ್ ವರ್ಕೌಟ್ ಎಲ್ಲ ಮಾಡೇನಿ, ಮಸಲ್ಸ್ ಆಕ್ಟಿವೇಶನ್ ಎಲ್ಲ ಮಾಡೇನಿ. ಆದ್ರೆ ನೋವಾತೈತಿ, ಸ್ವಲ್ಪ ನೋಡ್ಕೊಂಡ್ ಮಾಡಿದ್ರ ಆಯ್ತು. ಏನೋ ಮರ್ತೋಗ್ಬಿಟ್ಟೆ, ನಾ ಏನೋ ಹೇಳ್ಬೇಕಂತ ಇದ್ದೆ ನಾನು ಇವತ್ತು. ಮತ್ ಏನ್ ಹೇಳ್ಬೇಕಂತ ಇದ್ದೆ, ನೆನ್ ಮಾಡ್ಕೊಂತೇನೆ ಮತ್ತೆ ಹೇಳ್ತೇನೆ. ನೆಕ್ಸ್ಟ್ ಇವಾಗ ಸ್ಕ್ವಾಟಿಗೆ ಹೋಗ್ತೇನೆ. ಸ್ಕ್ವಾಟಲ್ಲಿ ನೋಡುವ ಎಷ್ಟು ಮಾಡ್ತೇನೆ ಅಂತ ಹೇಳಿ. ಸ್ಕ್ವಾಟ್ ಮಾಡತ್ತೀನಿ. ಇದ್ರದ್ದು ವೇಟ್ 120 ಐತಿ. ಹೋದ್ರ ನಾನು 120 ಥರ್ಡ್ ರೆಪಿಟೇಷನ್ ಮಾಡಿದ್ದೆ. ಥರ್ಡ್ ಸೆಟ್ 120 ಹಾಕಿ 9 ರೆಪಿಟೇಷನ್ 10 ರೆಪಿಟೇಷನ್ ಮಾಡಿದ್ದೆ. ಲಾಸ್ಟ್ ರೆಪಿಟೇಷನ್ ಮಾತ್ರ ತುಂಬಾ ಹೆವಿ ಆಗಿತ್ತು, ಅದು ಎದ್ದೇಳಕ್ ಆಗ್ತಿಲ್ಲ ಆಯ್ತು. ಇವತ್ತು 120 ಹಾಕೇನಿ. ಫಸ್ಟ್ ಸೆಟ್ ಮಾಡಕ್ ಹೋಗತ್ತೇನೆ ಇವಾಗ. ಎಷ್ಟು ರೆಪಿಟೇಷನ್ ಮಾಡ್ತೇನೆ ಅಂತ ಹೇಳಿ ನೋಡೋಣ. ಒಂದು 10 ರೆಪಿಟೇಷನ್ ಮಾಡ್ತೇನೆ ಅಂತ ಅನ್ಕೊಂಡೇನಿ. 10 ರೆಪಿಟೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ಕ್ವಾಟ್ ಅಂದ್ರ ತಲೆ ಪೂರ್ತಿ ಒಂಥರ ಗಿವ್ ಅನ್ನತೈತಿ ಒಳಗ. ಈ ತರ ಹನ್ನೆರಡು ರೆಪಿಟೇಷನ್ ಮಾಡೇನಿ. ಹೋದರೆ ಇದ್ರಲ್ಲಿ 9 ರೆಪಿಟೇಷನ್ ಅಂತ 10 ರೆಪಿಟೇಷನ್ ಮಾಡಿದ್ದೆ. 9-10 ತುಂಬಾ ಹೆವಿ ಆಗಿತ್ತು. ಇವತ್ತೇನು ಆ ಥರ ಏನು ಫೀಲ್ ಅನ್ಸಿಲ್ಲ. ಇನ್ನೊಂದು 5-5 kg 10 kg ಜಾಸ್ತಿ ಮಾಡ್ತೇನೆ. ನೋಡ್ತೇನೆ ಎಷ್ಟಾಕಿದೆ ಅಂತ ಮಾಡಕ್ಕ. English. ಹತ್ತು ಕೆಜಿ ಜಾಸ್ತಿ ಮಾಡೇನಿ. 130 ಐತಿ ಇದು. ಎಷ್ಟು ರೆಪಿಟೇಷನ್ ಹೋಗ್ತಿದೆ ಅಂತ ನೋಡೋಣ.
ಬರೀ ಫಸ್ಟ್ ಟೈಮ್ ನಾನು 130 10 ರಿಪಿಷನ್ ಮಾಡಿದ್ದೆ. ಬೆಟರ್, ಚೆನ್ನಾಗಿ ಫೀಲ್ ಅನ್ಸತ್ತಿದೆ. ಇದೇ ವೇಟಲ್ಲಿ ಇನ್ನೊಂದು ಸೆಟ್ ಮಾಡ್ತೇನೆ. ಸ್ವಲ್ಪ ಬ್ಯಾಗ್ ಮೇಲೆ ಲೋಡ್ ಬರತ್ತಿದೆ. ಸೇಮ್ ಇನ್ನೊಂದು ಸೆಟ್ ಮಾಡ್ತೀನಿ 10 ರಿಪಿಟೇಷನ್. Awesome. ಒಂದು 5 ರಿಪಿಟೇಷನ್ ಮಾಡಿದ್ಮೇಲೆ ಆಗಲ್ಲ ಅಂತ ಮಾಡಿದ್ದೆ 10 ರಿಪಿಟೇಷನ್ ಮಾಡ್ಲಿಕ್ಕೆ. ಅದನ್ನು ಹೆಗ್ಗಾದ್ರೂ ಮಾಡಿ 10 ರಿಪಿಟೇಷನ್ ಮಾಡ್ಬೇಕು, ಮಾಡ್ಲೇಬೇಕಂತ ಹೇಳಿ ಮೈಂಡ್ ಸೆಟ್ ಇತ್ತು. ಆಗಲೇ ಮಾಡೀನಿ, ಇವಾಗೇನೆ ಮಾಡಕ್ಕಂತ ಹೇಳಿ ಆದ್ರೂ ಮಾಡಿದೆ. ನನಗೆ ಫಸ್ಟ್ ಸೆಟ್ ಮಾಡೋಕ್ಕೂ ಸೆಕೆಂಡ್ ಸೆಟ್ ಮಾಡಿದೆ. ಸೆಕೆಂಡ್ ಸೆಟ್ಟಿಗೆ ನನಗೆ ಜಾಸ್ತಿ ಲಿಫ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಸೆಟ್ ಸೆಕೆಂಡ್ ಸೆಟ್ ತುಂಬ ಚೆನ್ನಾಗಿ ಲಿಫ್ಟ್ ಮಾಡಿಬಿಡ್ತೇನೆ. ಥರ್ಡ್ ಸೆಟ್ ಬಂದಾಗ ಸ್ವಲ್ಪ ಅದೇ ವೇಟ್ ಇದ್ರೂ 10 ರಿಪಿಟೇಷನ್ ಮಾಡಲಿ 8 ರಿಪಿಟೇಷನ್ ಮಾಡಿಬಿಡ್ತೇನೆ. ಚೆನ್ನಾಗಿ ರೆಸ್ಟ್ ಮಾಡಿರ್ತೇನೆ. ಬಿಟ್ವೀನ್ ಸೆಟ್ ಮುಗಿದಾದ್ಮೇಲೆ
ನೆಕ್ಸ್ಟ್ ಲೆಗ್ ಎಕ್ಸ್ಟೆನ್ಷನ್ ಮಾಡೋಣ. ಅದು 3 ಸೆಟ್ ಮಾಡ್ತೀನಿ. ಅದು ಮಿಷನ್ ಸ್ವಲ್ಪ ಸರಿ ಇಲ್ಲ, ಏನು ಮಾಡಕ್ ಬರಲ್ಲ, ಅದರಲ್ಲೇ ಮಾಡ್ಬೇಕಾಕೈತಿ ಕರೆಕ್ಟ್ ನೋಡ್ಕೊಂಡು. ಈಗ ಆಗ್ತದ, ವಾಮಿಟ್ ಬಂದಿರ್ಗತಿ ಆಗತೈತಿ. ಅಲ್ಲಿ ಸ್ಕ್ವಾಟ್ 3rd ಸೆಟ್ ಮಾಡಾದ್ಮೇಲೆ ವಾಮಿಟ್ ಬರೋಂಗ ಆಗತೈತಿ. ಸೊ ಮಕ್ಕೊಂಡಿದ್ದೆ, ಮತ್ತೆ ಬಂದಿರ್ಗತಿ ಆಗತೈತಿ. ಬಂದ್ರೆ ಬರ್ಲಿ, ಅದು ವಾಮಿಟ್ ಇಲ್ಲೇ ಮಾಡಿದ್ರೆ ಆಚೆ ಮತ್ತೆ ಕ್ಲೀನ್ ಮಾಡ್ತೀನಿ. ಕಾಲೆಲ್ಲ ಒಳಗೆ ನಡಕ್ತಾ ಇದಾವ. ಇನ್ನೊಂದು 2 ಸೆಟ್ ಇದೆ, ಬೇಗ ಮಾಡಿ ಮುಗಿಸ್ತೇನೆ ಇವನ್ನ. ಲಾಸ್ಟ್ ಸೆಟ್ ಸಿಂಗಲ್ ಲೆಗ್ ಎಕ್ಸ್ಟೆನ್ಷನ್ ಮಾಡ್ತೀನಿ. ಇವತ್ತಿನ ವರ್ಕೌಟ್ ಮುಗಿತ, ಲೆಗ್ ಡೇ. ತುಂಬಾ ಸಾಕಾಗತೈತಿ, ವಾಮಿಟ್ ಎಲ್ಲ ಬಂದಂಗ ಅನ್ಸತೈತಿ, ತ್ರಾಸ ಆಗತೈತಿ ಒಳಗಿಂದ. ಲೆಗ್ ಪಂಪ್ ಚೆಕ್ ಮಾಡೋಣ ಯಾವ ಥರ ಬಂದೈತೆ ಅಂತ ಹೇಳಿ. ಬೇಗ ಅದೊಂದು ಮಾಡಿ ಮುಗಿಸ್ತೇನೆ. ಅಡ್ಡಿಲ್ಲ, ಬರಾತೈತಿ.
ಇವತ್ತಿನ ಲೆಗ್ ಡೇ ಹೋಗಿದ್ದ ಲೆಗ್ಗೆಲ್ಲ ಫುಲ್ ಟೈಟ್ ಆಗ್ಯಾವ. ಸ್ವಲ್ಪ ಸ್ಟ್ರೆಚಿಂಗ್ ಮಾಡ್ತೇನೆ, ಹೋಗಿ ಸ್ಟ್ರೆಚಿಂಗ್ ಮಾಡಿ ಇವತ್ತು ಮತ್ತೆ 1.5 ಸ್ಕೂಪ್ ಪ್ರೋಟೀನ್ ತೊಗೊಂಡು ಕುಡಿದು, ಲೆಗ್ ಡೇ ಇದ್ದಾಗ ಮಾತ್ರ ಅರ್ಧ ಸ್ಕೂಪ್ ಜಾಸ್ತಿ ತೊಗೊತೀನಿ, ಮತ್ತು ಪೋಸ್ಟ್ ವರ್ಕೌಟ್ ಮೀಲ್ ತೊಗೊತೀನಿ. ಮತ್ತು ಇವತ್ತು ಗ್ಯಾಸ್ ಬಂದಿಲ್ಲ, ಮತ್ತು ಇವಾಗ ಹೊರಗಡೆ ಹೋಗ್ಬೇಕು ಊಟಕ್ಕೆ. ಮತ್ತೆ ನಾಳೆ ಸಿಗುವ. ನಿಮಗೆ ಅನ್ನಿಸುತ್ತಾ ನಾನು ಲೆಗ್ ವರ್ಕೌಟ್ ನೋಡಿ ಕಮೆಂಟ್ ಮಾಡಿರಿ. ಮತ್ತೆ ನಾಳೆ ಸಿಗುವ.